ಬಟ್ ಇದು ಗಾಡಿ ಒಳಗೆ ಇದು ಜೋತಾಡತೈತೆ ಇಲ್ಲಿ ನೋಡಿಲ್ಲ. ಇನ್ನು ನನಕ ಇದಕ್ಕೆ ಸಂಬಂಧ ಇಲ್ಲ, ಈ ನನ್ನ ಮಕ್ಕಳಕ ನನಗಿನ್ ಸಂಬಂಧ ಇಲ್ಲ. ನೀವ್ ಏನ ಮಾಡ್ಕೊಳ್ರಿ, ನನಕ ಅದಕ್ಕೆ ಸಂಬಂಧ ಇಲ್ಲ ಅಷ್ಟೇ. ನಮಸ್ಕಾರಪ್ಪ, ನೀವು ನೋಡತ್ತಿರುವಂಥ ಗಾಡಿ HF ಡಿಲೆಕ್ಸ್. ನಮ್ಮ ದೇಶದ ಎಲ್ಲ ಹೀರೋಸು ಮೊದಲು ಪ್ರಿಫರ್ ಮಾಡೋದು ನಮ್ಮ ಹೀರೋ. ಈ ಗಾಡಿ ನೀವು ಜಾಸ್ತಿ ಏನು ಕಂಪೇರ್ ಮಾಡೋಕ್ಕಾಗಿಲ್ಲ. ಈ ಗಾಡಿ ಯಾರು ತೊಗೋತಾರಂತಂದ್ರೆ ನಮ್ಮ ದೇಶದ ರೈತರು, ನಮ್ಮ ದೇಶದ ಡೆಲಿವರಿ ಬಾಯ್ಸು, ಫುಡ್ ಡೆಲಿವರಿ ಅಂತಲ್ಲ, ಕೊರಿಯರ್ ಸರ್ವಿಸ್ ಮಾಡೋರಿಂದ ಹಿಡಿದು ಎಲ್ಲರೂ ತೊಗೋತಾರೆ. ನೀವು ನಾರ್ಮಲ್ಲಾಗಿ ಬೇರೆ ಗಾಡಿ ತೊಗೊಳೋರು ಪರ್ಪಸ್ ಗೊತ್ತಿರೋಂಗಿಲ್ಲ, ಆದರೆ ಈ ಗಾಡಿ ತೊಗೊಳೋರ ಪರ್ಪಸ್ ಎಕ್ಸಾಕ್ಟಾಗಿ ಗೊತ್ತಿರ್ತೈತಿ. ಅವ್ರ ಪರ್ಪಸ್ ಏನಂತಂದು, ಈ ಗಾಡಿ ತೊಗೊಳೋರಿಗೆ ಸ್ಪೆಸಿಫಿಕೇಷನ್ಸ್ ಅದು ಏನು ಬೇಡ. ಅವರಿಗೆ ಒಂದು ಮಾತು ನಿಮಗೆ ಕೇಳೋದು ಏನಂದ್ರೆ ಎಷ್ಟು ಮೈಲೇಜ್ ಕೊಡೋದು ಅಂತಂದು. ಈ ಗಾಡಿ ನಿಮಗೆ ಏನಿಲ್ಲ ಅಂತಂದ್ರು ಕಡಿಮೆ ಅಂತಂದ್ರು 60 ಮೈಲೇಜ್ ಕೊಡುತ್ತೆ. 70 ಕೊಡ್ತಂದ್ರೆ 100 ಇದು ಎಲ್ಲಿ ಬೇಕಲ್ಲಿ, ಎಲ್ಲಿ ಬ್ಯಾಡಲ್ಲಿ. ನಾ ಬೇಕಂತ ಈ ರೋಡ್ ಒಳಗಡೆ ಬಂದೇನೆ. ಅದಕ್ಕಂತಾರೆ ನಿಮಗೆ ಪರ್ಪಸ್ ಕರೆಕ್ಟಾಗಿ ಗೊತ್ತಾಗ್ಬೇಕು. ಇದು ಎಲ್ಲೆಲ್ಲಿ ಹೋಗ್ತೈತಿ, ಎಲ್ಲೆಲ್ಲಿಲ್ಲ, ಇನ್ನೂ ತನ ದಿಲ್ದಾರಾಗಿ ಹೋಗ್ತೈತಿ ನೋಡೋದು. ಇದಕ್ಕೆ ಯಾರು ಏನು ಕೇರ್ ಮಾಡಂಗಿಲ್ಲ. ನೀವೇನಂತಂದ್ರೆ ತಿಂಗ್ಳಕ್ಕೊಮ್ಮೆ ಪೆಟ್ರೋಲ್ ಹಾಕಿಸ್ರಿ ಆರಾಮ್ಸೆ ನಡಿತೈತಿ. ತಿಂಗ್ಳಕ್ಕೊಮ್ಮೆ ಫುಲ್ ಟ್ಯಾಂಕ್ ಮಾಡಿಸಿದ್ರು ಆರಾಮ್ಸೆ ನಡಿತೈತಿ. ಇದ್ರ ಸರ್ವಿಸ್ ಕಾಸ್ಟ್ ವಿತ್ ಲೇಬರ್ 1500, ವಿತೌಟ್ ಲೇಬರ್ ನೀವು ನೋಡಿದ್ರೆ ಅಂತಂದ್ರೆ 500 ರೂಪಾಯಿ ಒಳಗೆ ಆರಾಮ್ಸೆ ಆಕೈತಿ. ಹೆಂಗೆ ಬಂದಲ್ಲೇನು ಡೆಡ್ ಎಂಡ್ ಅನ್ನ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಅಣ್ಣ. ಸಸ್ಪೆನ್ಷನ್ ನೋಡ್ರಿ, ಬ್ರೇಕ್ ಅಂತೂ ನೆಕ್ಸ್ಟ್ ಲೆವೆಲ್. ಈಗಿನವರೆಲ್ಲ ABS ಬೇಕು, ಏರ್ ಬ್ಯಾಗ್ ಬೇಕು, ABS ಬೇಕಂತೆಲ್ಲ ಸಾಯ್ತಾರೆ. ಆದರೆ ಈ ಗಾಡಿ ಲೆಜೆಂಡ್ರಿ ಗಾಡಿ. ಇನ್ನೂ ತನಕ ABS ಅನ್ನೋ ಮಾತು ಇದ್ರೊಳಗೆ ಬರೋಂಗಿಲ್ಲ ನಿಮಗೆ. ಬಟ್ ಮೇಂಟೆನೆನ್ಸ್ ಆಗಲಿ ಬೇರೆದಾಗಲಿ ಅಷ್ಟೊಂದು ಕಾಸ್ಟ್ಲಿ ಇಲ್ಲ. ನೀವು ಡೇ ಟು ಡೇ ಕಮ್ಯೂಟ್ ಮಾಡ್ತೀರಿ, ನೀವು ಫುಡ್ ಡೆಲಿವರಿ ಮಾಡ್ತೀರಿ, ಕೊರಿಯರ್ ಸರ್ವಿಸಸ್ ಮಾಡ್ತೀರಿ, ಇಲ್ಲ ನೀವು ಸೇಲ್ಸ್ಮ್ಯಾನ್ ಅದಿರಿ ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಗಾಡಿ. ನಮ್ಮ ಇಂಡಿಯನ್ ಮೆಂಟಾಲಿಟಿ ಹೆಂಗಂತಂದ್ರೆ ನಿಮ್ಮ ಗಾಡಿ ವ್ಯಾಲ್ಯೂ ಮ್ಯಾಗ ನಿಮ್ಮ ವ್ಯಾಲ್ಯೂ ಡಿಸೈಡ್ ಮಾಡ್ತಾರೆ ಸೊಸೈಟಿ ಒಳಗೆ. ಅದನ್ನೆಲ್ಲ ನೀವು ಥಿಂಕ್ ಮಾಡೋಕೆ ಹೋಗ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನೀವೇನಾರು ಒಂದು ಗಾಡಿ ತೊಗೊಂಡ್ರಿ ವಿಚ್ ಈಸ್ ಲೈಕ್ ಅರೌಂಡ್ 2 lakhs. ಜನ ಏನು ಅನ್ಕೋತಾರೆ, ನೀವು 2 lakhs ಗಾಡಿ ತೊಗೊಂಡ್ರಿ ಶೋಕೆ ಹೊಡ್ಯಾತೀರಿ ಅಂತ ಅನ್ಕೋತಾರೆ. ಬಟ್ ಆ್ಯಕ್ಚುಲಾಗಿ ಆ ಗಾಡಿ ಒಳಗೆ ಏನು ರಿಯಾಲಿಟಿ ಅದಂತ ನಿಮಗೆ ಗೊತ್ತಿರ್ತೈತಿ, ಅವ್ರಿಗೆ ಗೊತ್ತಿರಂಗಿಲ್ಲ. ದಯವಿಟ್ಟು ಗಾಡಿ ಚೂಸ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಚೂಸ್ ಮಾಡಿರಿ. ಯಾಕಂದ್ರೆ ಆ ಗಾಡಿ ಇಟ್ಕೊಂಡು ಸಫರ್ ಮಾಡೋರು ನೀವು, ಸೊಸೈಟಿ ಅಲ್ಲ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದು ಏನು ಮಾಡೋದು? ಈ ರಿವ್ಯೂವಿನ ಸ್ಟಾಪ್ ಮಾಡಬೇಕೋ ಬೇಡ ನನಗೆ ಗೊತ್ತಿಲ್ಲ. ಬಟ್ ಅಷ್ಟೊಂದೇನು ಜಾಸ್ತಿ ಹೇಳೋಕ್ಕೇನು ಉಳಿದಿಲ್ಲ ಈ ಗಾಡಿ ಬಗ್ಗೆ. ಬಟ್ ಆದರೂ ಐ ಫೆಲ್ಟ್ ವೆರಿ ಕಂಫರ್ಟೇಬಲ್. ನಂದು ಸೂಪರ್ ಸ್ಪ್ಲೆಂಡರ್ ಏನೈತಲ್ಲ ಅದಕ್ಕಿಂತ ಭಾಳ ಕಂಫರ್ಟೇಬಲ್ ಆಗೈತಿದು. ಬಟ್ ನನಗೆ ಯಾಕೋ ಥ್ರಾಟಲ್ ಒಳಗಡೆ ಸ್ವಲ್ಪ ಲ್ಯಾಗ್ ಹೊಡ್ಯಾತೈತಿ ನೋಡೋದು. ಲ್ಯಾಗ್ ಐತಿ ಗಾಡಿ ಒಳಗಡೆ, ಏನು ಮಾಡೋಕ್ಕೆ ಬರೋಂಗಿಲ್ಲ, ಅನುಭವಿಸ್ಬೇಕು. BS6 ಗಾಡಿ ಒಳಗಂತೂ ಶಕ್ತಿನೂ ಇಲ್ಲ, ದಮ್ಮೂ ಇಲ್ಲ. ಫ್ರಂಟ್ ನಿಮಗೆ ಹ್ಯಾಲೋಜನ್ ಹೆಡ್ಲ್ಯಾಂಪ್ ಸಿಗತೈತಿ, ಇಂಡಿಕೇಟ್ರ್ ಹ್ಯಾಲೋಜನ್. ಫ್ರಂಟ್ ನಿಮಗೆ 80/100 18 ಇಂಚ್ ವೀಲ್ ಸಿಗತೈತಿ. ಹಿಂದೂ 18 ಇಂಚ್ ವೀಲ್. ಸೆಕ್ಷನ್ ಎಲ್ಲ ಸೇಮ್ ನಿಮಗೆ 80/100 18 ಇಂಚ್ ವೀಲ್ ಸಿಗತೈತಿ. ನಾನು ಹೇಳೋದು ಕೇಳಿಲ್ಲ, ನಮ್ಮ ಬಾಯಾಗ ಬರೋ ಮಾತು ಯಾಕೆ ಹಿಂಗೆ ಬರ್ತೈತೆ ಅಂದ್ರೆ ನಮ್ಮನ್ನು ಎಷ್ಟು ಅಂತಿರೋದು. ಸೊ ನನ್ನ ಪ್ರೀತಿಯ ಪ್ರೇಕ್ಷಕರೇ ಮತ್ತು ಏನಂತಾರದು ಆತ್ಮೀಯ ಬಂಧುಗಳೇ, ನಂಗೆ ಕನ್ನಡ ನೆಟ್ಟಕ್ಕೆ ಬರೋದಿಲ್ಲ. ಐ ಆಮ್ ಸಾರಿ, ಸೊ ಐ ವಿಲ್ ಲಿವ್ ಇಟ್ ಇನ್ ಇಂಗ್ಲೀಷ್ ಇನ್ ಮೈ ಓನ್ ವೇ. ಇಸ್ ದ್ಯಾಟ್ I have been driving this vehicle since past an year. ಹೋಗ್ಬರ್ತೇನ ಕ್ಯಾಮ್ರಾ ಹಾಕ್ಕೊಂಡು ಹಂಗೆ ಏನಾರು ಮಾತಾಡೋದು. ನಾನು ದುಡುಕಬಾರ್ದಾಗಿತ್ತು. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? 10 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು.